ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಈ ನಟಿ ರಮ್ಯಾ ರಾವ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಸರಿ, ಆಕೆಗೆ ಬರ್ತಾ ಇದ್ದಂತಹ ದುಡ್ಡಲ್ಲಿ ಆಕೆ ಮಾಡ್ತಾ ಇದ್ದಾದ್ರೂ ಏನು, ಭೂಮಿ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಥವಾ ಚಿನ್ನದ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ DRI ಅಧಿಕಾರಿಗಳಿಗೆ ಸಿಕ್ಕಿದೆ. ಏನಪ್ಪ ಅದು ಅಂತ ಕೇಳಿದ್ರೆ ಆಕೆಯ ಶೋಕಿ ಬಗ್ಗೆ ಗೊತ್ತಾಗಿದೆ. ಆರೋಪಿ ನಟಿ ರಮ್ಯಾ ರಾವ್ಗೆ ಫಾರಿನ್ ವಾಚ್ಗಳ ವಿಪರೀತ ವ್ಯಾಮೋಹ ಇತ್ತಂತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿದೇಶಿ ವಾಚ್ ಆಕೆಯ ಬಳಿ ಪತ್ತೆಯಾಗಿದೆ. ದುಡ್ಡು ಎಲ್ಲಿ ಸುರಿತಾ ಇದ್ದು ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಸಿಗ್ತಾ ಇದೆ. ಅದು ವಾಚ್ ಅಂತ. ಅದು ಅಂತಿಂತ ವಾಚ್ ಅಲ್ಲ, ನಾವು ನೀವು ಸಾವಿರಾರು ರೂಪಾಯಿನಲ್ಲಿ ಹಾಕ್ತೀವಲ್ಲ, ಕಟ್ತೀವಲ್ಲ ವಾಚು ಕೈಗೆ, ಅದಲ್ಲ. ಈಕೆದೇನಿದ್ರು ಕೂಡ ಕೋಟಿ ಕೋಟಿ ವಾಚ್ಗಳದ್ದು ಶೋಕಿ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕಿತ್ತು ಈ ವಾಚ್ಗಳ ಬಗ್ಗೆ ವ್ಯಾಮೋಹ ಅಂತ ಕೇಳಿದ್ರೆ, ರೇಡ್ ಮಾಡಿದಾಗ ಆಲ್ಮೋಸ್ಟ್ ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ವಾಚ್ಗಳು ಆಕೆ ಹತ್ರ ಪತ್ತೆ ಆಗಿದೆ. ಅದರದ್ದು ರೇಟ್ ಎಷ್ಟಪ್ಪ ಅಂತ ನೋಡಿದ್ರೆ ಒಂದೊಂದು ವಾಚ್ದು ಬೆಲೆ ಕೋಟಿಗಟ್ಟಲೆ ಇರೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಅದನ್ನು ಪರ್ಚೇಸ್ ಮಾಡಿದ್ದ ಮೋಡ್ ಆಫ್ ಟ್ರಾನ್ಸಾಕ್ಷನ್ ಏನು, ದುಡ್ಡು ಈಕೆದೇ ದುಡ್ಡ ಅಥವಾ ಇನ್ಯಾರೋ ಈಕೆಯ ಫೇವರ್ನಲ್ಲಿ ಕೊಟ್ರ, ಬಿಲ್ಲಿಂಗ್ ಏನು ಹೇಳುತ್ತೆ ಎಲ್ಲ ಅಲ್ಲಿ ತನಿಖೆಗೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸ್ಮಗ್ಲಿಂಗ್ ಮಾಡಿದ ದುಡ್ಡಲ್ಲಿ ತನ್ನ ಶೋಕಿಯನ್ನ ತಾನು ಮಾಡ್ತಾ ಇದ್ಲು, ವ್ಯಾಮೋಹವನ್ನ ಈ ವಾಚ್ಗೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ಲು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆಯಲ್ಲ. ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಸ್ ಏನು ರಿಲೇಟೆಡ್ ಈ ಇನ್ಫಾರ್ಮೇಶನ್ಗೆ ಸಂಬಂಧಪಟ್ಟಂತೆ? ಮಮತಾ ರಮ್ಯಾರಾವ್ ಮನೆ ಮೇಲೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಅವರ ಮನೆಯಲ್ಲಿ ಒಂದಷ್ಟು ಮತ್ತೆ ಚಿನ್ನಾಭರಣ ಸಿಗುತ್ತೆ, ಮತ್ತೆ ನಗದು ಕೂಡ 2.5 ಕೋಟಿ ಸಿಕ್ಕಿತ್ತು. ಅದರ ಜೊತೆಗೆ 39 ವಿದೇಶಿ ವಾಚ್ಗಳು ಸಿಕ್ಕಿರುವಂಥದ್ದು. ಅಂದರೆ ಬೇರೆ ಬೇರೆ ದೇಶಗಳಿಗೆ ಏನು ಪ್ರಯಾಣ ಮಾಡ್ತಿಲ್ಲ, ಆ ಸಂದರ್ಭದಲ್ಲಿ ಆ ದೇಶಗಳಿಗೆ ಸಂಬಂಧಪಟ್ಟಂಥ ಬ್ರ್ಯಾಂಡೆಡ್ ವಾಚ್ಗಳನ್ನು ಆಕೆ ತೆಗೆದುಕೊಂಡ್ಬಂದು ಮನೆಯಲ್ಲಿ ಇಟ್ಟಿರುವಂಥದ್ದು. ಒಂದೊಂದು ವಾಚ್ಗಳ ಬೆಲೆ ಲಕ್ಷ ಇರುವಂಥದ್ದು. ಹಾಗಾಗಿ 39 ವಾಚ್ಗಳು ಸಿಕ್ಕಿದ್ದಾವೆ. ಅದರ ಮೌಲ್ಯನೇ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂತ ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅವು ವಾಚ್ಗಳನ್ನು ಈಕೆಯೇ ಕೊಂಡ್ಕೊಂಡ್ಬಂದ್ರ ಅಥವಾ ಯಾರಾದರೂ ಗಿಫ್ಟ್ ಕೊಟ್ಟಿದ್ದ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಈಗಾಗಲೇ ಕೇಳಿರುವಂಥದ್ದು. ಸದ್ಯಕ್ಕೀಗ ವಿಚಾರಣೆ ವೇಳೆಯಲ್ಲಿ ಚಿನ್ನ ಸಾಗಾಟದ ಜೊತೆಗೆ ಮನೆಯಲ್ಲಿರುವ ಸಿಕ್ಕಿರುವಂಥ ಬೇರೆ ಬೇರೆ ವಸ್ತುಗಳೇನಿದ್ದಾವೆ, ಐಷಾರಾಮಿ ವಸ್ತುಗಳು, ಅವು ಹೇಗೆ ಬಂದವು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸಬೇಕಾಗುತ್ತೆ. ಎಲ್ಲ ಆ ತನಿಖೆ ನಡೆಸಿದ ನಂತರದಲ್ಲಿ ಆ ಸಂಬಂಧಪಟ್ಟ ದಾಖಲೆಗಳನ್ನು CBI ಕೊಡಬೇಕಾಗುತ್ತೆ. ಯಾಕೆಂದರೆ ಭ್ರಷ್ಟಾಚಾರ ಆರೋಪ ಬಂದಂಥ ವೇಳೆಯಲ್ಲಿ CBI ಅವರು ಅದನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಾಚ್ಗಳನ್ನು ಈಕೆಯೇ ತೆಗೆದುಕೊಂಡು ಬಂದಿದ್ದ ಅಥವಾ ಈ ಚಿನ್ನ ಸಾಗಾಟದ ಗಿಫ್ಟ್ ಆಗಿ ಯಾರಾದರೂ ಕೊಡ್ತಾ ಇದ್ರ ಅನ್ನೋ ನಿಟ್ಟಿನಲ್ಲೂ ಕೂಡ ಅನುಮಾನಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ಕೂಡ ತನಿಖೆ ನಡೆದಿರುವಂಥದ್ದು. ಹಾಗಾಗಿ ಈಕೆ ಬರೀ ಚಿನ್ನ ಸಾಗಾಟದ ಒಂದು ಜೊತೆಗೆ ವಿದೇಶಿ ವಾಚ್ಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ದು. ಅದರ ಫಲವಾಗಿ ಈಗ ಮನೆಯಲ್ಲಿ 39 ವಾಚ್ಗಳು ಪತ್ತೆಯಾಗಿರುವಂಥದ್ದು. ಮಮತಾ.